ದಲಿತರ ಹಣ ಬೇರೆ ಯೋಜನೆಗೆ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರದಿಂದ ಹಿಂದೆ ಸರಿದಿದೆ ರಾಜ್ಯ ಸರ್ಕಾರ. ದಲಿತ ಶಾಸಕರ ಧರಣಿಗೆ ಮಣಿದಿದೆ ಸರ್ಕಾರ. ದಲಿತರ ಹಣವನ್ನ ಬೇರೆ ಯೋಜನೆಗೆ ಬಳಸಲ್ಲ. ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಳಿಕ ಧರಣಿಯನ್ನ ಕೈಬಿಟ್ಟಿದ್ದಾರೆ ದಲಿತ ಶಾಸಕರು. ನಾನು ಏನು ಉತ್ತರವನ್ನು ಕೊಟ್ಟಿದ್ದನೋ ಆ ಉತ್ತರವನ್ನು ನಾನು ವಾಪಸ್ಸನ್ನು ಪಡ್ಕೊತಾ ಇದ್ದೀನಿ. ಡೀಮ್ಡ್ ಎಕ್ಸ್ಪೆಂಡಿಚರ್ ವಿಚಾರದಲ್ಲಿ ಏನು ಇವತ್ತು ಚರ್ಚೆ ಆಗ್ತಾ ಇದೆನೋ, 0 ಅವರ್ದಲ್ಲಿ ಏನು ಸದಸ್ಯರು ತೊಗೊಂಡ್ಬಂದಿದ್ರು, ಇದ್ರ ಬಗ್ಗೆ ಹಿಂದಿನ ವರ್ಷ ಕಳೆದ 2-3 ವರ್ಷಗಳಿಂದ ಏನು ಡೀಮ್ಡ್ ಎಕ್ಸ್ಪೆಂಡಿಚರಲ್ಲಿ ಏನು ಮುಂದುವರಿತದೆ ಅದೇ ರೀತಿ ಮುಂದುವರಿತದೆ. ಡೀಮ್ಡ್ ಎಕ್ಸ್ಪೆಂಡಿಚರ್ ವಿಚಾರದಲ್ಲಿ ಡೀಮ್ ತೆಗಿಬೇಕಾ, ಅದನ್ನ ಏನು ಮಾಡ್ಬೇಕನ್ನಂತ ವಿಚಾರದಲ್ಲಿ ಮತ್ತೆ ಸದನಕ್ಕೆ ತಂದು ಅದನ್ನ ಒಂದು ತೀರ್ಮಾನ ತಗೊಂಡು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ದಲಿತರ ಹಣವನ್ನ ಬೇರೆ ಯೋಜನೆಗೆ ಬಳಸಿಕೊಳ್ಳಿಕ್ಕೆ ಮುಂದಾಗಿದ್ದಂಥದ್ದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಎಲ್ಲಾ ಪಕ್ಷದ ದಲಿತ ಶಾಸಕರು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸೊ ಫೈನಲಿ ಈಗ ಮಣಿದಿದೆ ಸರ್ಕಾರ ಒತ್ತಾಯಕ್ಕಾಗದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂತಂದ್ರೆ ಈ ಒಂದು ವಿಚಾರವನ್ನ ಯಾವುದೇ ಬೇರೆ ಪಕ್ಷದ ಸದಸ್ಯರು ಪ್ರಸ್ತಾವ ಮಾಡಿಲ್ಲ, ಆಡಳಿತ ಶಾಸಕರು ಪ್ರಸ್ತಾವ ಮಾಡಿರುವಂತದ್ದು. ಈ ಒಂದು ವಿಚಾರವಾಗಿ ಎಲ್ಲಾ ಪಕ್ಷದ ಸದಸ್ಯರು ಕೂಡ, ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ದಲಿತ ಶಾಸಕರುಗಳು ಎಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡು ಸದನದಲ್ಲಿ ಹೋರಾಟವನ್ನ ಮಾಡಿದ್ರು. ಅಂತಿಮವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಮಣಿದು ಏನು ಹಿಂದೆ ಯಾವ ರೀತಿ ಇತ್ತು, ಪದ್ಧತಿ ಇತ್ತು, ನಿಯಮ ಇತ್ತು, ಅದೇ ರೀತಿಯಾದಂತಹ ನಿಯಮವನ್ನ ಮತ್ತೆ ಮುಂದುವರಿಸ್ತೀವಿ ಅನ್ನೋ ಮಾತನ್ನ ಸಚಿವ ಶ್ರೀರಾಮುಲು ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಪ್ರಮುಖವಾಗಿ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಗಿದ್ರು ಏನು ಗೋವಿಂದ ಕಾರಜೋಳ ಅವರು, ಆ ಸಂದರ್ಭದಲ್ಲೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಪ್ರಶ್ನೆಯನ್ನ ಮಾಡಿದ್ರು. ಆದ್ರೂ ಕೂಡ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿರ್ಲಿಲ್ಲ. ಇಲ್ಲೊಂದ್ ಕಡೆ ಆ ಒಂದು ಹಣವನ್ನ ಬೇರೆ ಕೆಲಸಕ್ಕೂ ಕೂಡ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು, ಮತ್ತೆ ಕೋವಿಡ್ಗೂ ಕೂಡ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮತ್ತೆ ದಲಿತ ಶಾಸಕರು ಕೂಡ ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧವಾಗಿ, ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲೂ ಕೂಡ ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಇವತ್ತು ಅಂತಿಮವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸದನದಲ್ಲಿ ಪ್ರಸ್ತಾಪವನ್ನ ಮಾಡೋದ್ರ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡಿದರೆ, ಅಂತಿಮವಾಗಿ ಏನೋ ಒಂದು ಹಣ ಇದೆ, ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕೆಲಸಕ್ಕೆ ಬಳಸೋದಿಲ್ಲ. ಅದು ಹಿಂದೆ ಯಾವ ರೀತಿ ಇತ್ತು ಅದನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಏನು ಬಜೆಟ್ ಅಲ್ಲಿ ಅಮೌಂಟ್ ಅನ್ನ ಅದಕ್ಕೆ ಇಡ್ತೀವಿ, ಅದೇ ರೀತಿ ಮುಂದಿನ ದಿನಗಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಸ್ಪಷ್ಟನೆಯನ್ನ ಸಚಿವ ಶ್ರೀರಾಮುಲು ಅವರು ಸದನದಲ್ಲಿ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಸದ್ಯಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅವರು ಏನು ಸದಸ್ಯರು ಧರಣಿಯನ್ನ ಮಾಡ್ತಿದ್ರು ಅದನ್ನ ಕೈ ಬಿಟ್ಟಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.